ಚೆನ್ನಮ್ಮರ ಆಸೆಯಂತೆ ರಂಗನಾಥ ಸ್ವಾಮಿ ತಪ್ಪಲಿನಲ್ಲೇ ಅಂತ್ಯಕ್ರಿಯೆಗೆ ಸಿದ್ಧತೆ ಆಗ್ತಾ ಇದೆ. ದೇವಸ್ಥಾನದ ಗೋಪುರ ಕಾಣುವಂತೆ ಅಂತ್ಯಕ್ರಿಯೆಗೆ ಚೆನ್ನಮ್ಮನೇ ಹೇಳಿದ್ರಂತೆ. ಚೆನ್ನಮ್ಮ ಆಸೆ ಈಡೇರಿಸಲು ನಿನ್ನೆ ರಾತ್ರಿ ರೇವಣ್ಣರಿಂದ ಭೂಮಿ ಖರೀದಿಯಾಗಿದೆ. ನಿನ್ನೆ ರಾತ್ರಿ ಈ ಭೂಮಿ ಖರೀದಿಯಾಗಿರೋದು. ದೇವಸ್ಥಾನದ ಗೋಪುರ ಕಾಣಬೇಕು, ದೇವಸ್ಥಾನದ ಬಳಿಯೇ ನನ್ನ ಅಂತ್ಯಕ್ರಿಯೆ ಆಗಬೇಕು ಅಂತ ಇಂಗಿತವನ್ನ ವ್ಯಕ್ತಪಡಿಸಿದ್ರು ಚೆನ್ನಮ್ಮರವರು. ನಾವು ಚೆನ್ನಮ್ಮರಿಗೆ ಅಂತ ನಾವೇನು ಇದು ಮಾಡಲ್ಲ, ಅವ್ರು ಸೇಲ್ ಮಾಡ್ತೀವಿ, ಎಲ್ಲ ಕಡೆಲ್ಲೂ ತಗೊಂಡಿದ್ರು, ಅದಕ್ಕೆ ನಾವು ಸೇಲ್ ಮಾಡ್ತೀವಿ. ನಿಮ್ಮ ಜಮೀನಲ್ಲೇ ಇದು ಮಾಡೋದು? ನೀವು ಕೊಟ್ಟರೆ ಜಮೀನಲ್ಲೇ ಇದು ಮಾಡಿ ಅವರು ಏನು ನಮ್ಮ ಜಮೀನಲ್ಲೇ ಏನೋ ಶವ ಸಂಸ್ಕಾರ ಮಾಡಬೇಕು ಅಂತೇಳಿ ಈಗ ಇನ್ಫಾರ್ಮೇಷನ್ ಬಂದಿರೋದು. ಇನ್ನೇನು ಆ ಕಡೆ ಅಂತ ಆದರೂ ಆ ಕಡೆ ಇಲ್ಲ, ಇಲ್ಲೇ ಇದು ಮಾಡಬೇಕು ಅಂತೇಳಿ ಏನೋ ಈ ಜಾಗ ತೋರಿಸಿದ್ವಿ. ಈಗ ಯಾವಾಗ ವ್ಯಾಪಾರ ಆಗಿದ್ದು? ರಾತ್ರಿ 8 ಗಂಟೆಗೆ. ಯಾಕೆ ಅಂತ ಇಲ್ಲೇ ಮಾಡಿದ್ರು? ಯಾಕೆ ಅಂತಂದರೆ ಇವ್ರಿಗೆ ರಂಗನಾಥ ಸ್ವಾಮಿ ತಪ್ಪಲದೇ ಆಗ್ಬೇಕಂತೆ ಈ ಕಡೆ ಇದರಲ್ಲಿ. ಆಮೇಲೆ ಏನೋ ಇಲ್ಲಿ ಒಂದು ದೊಡ್ಡ ಇದು ತರ್ತಾರಂತೆ, ಅದಕ್ಕಾಗಿ ಇಲ್ಲಿ ಜಮೀನನ್ನು ಇದು ಮಾಡ್ತಾರೆ, ಸೆಲೆಕ್ಷನ್ ಮಾಡಿರ್ತಾರೆ. ದೇವರ ಇದು ಅಂತ? ಹಾಂ, ದೇವ್ರ ಸನ್ನಿಧಿ ಈಗ ಅಲ್ಲಿ ರಂಗನಾಥ ಸ್ವಾಮಿ ಬೆಟ್ಟ ತಪ್ಪಲಲ್ಲಿ ಇರ್ತಲ್ಲ, ಅದಕ್ಕಾಗಿ. ಈಗ ಅಮ್ಮರಿಗೊಂದು ಇದು ಕೊಟ್ಟಂಗೆ ಆಯಿತು ನೀವು? ಹಾಂ, ಈಗ ಅವರು ಎಲ್ಲೂ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ವಿಧಿವಶರಾಗಿದ್ದಾರೆ. ತನ್ನ ತಾಯಿಗೆ ಅಂತ್ಯಕ್ರಿಯೆಯನ್ನು ಸೂಕ್ತ ಸ್ಥಳದಲ್ಲಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ರಾತ್ರೋರಾತ್ರಿ ಜಮೀನನ್ನು ಖರೀದಿ ಮಾಡಿದೆ ಎಚ್ ಡಿ ದೇವೇಗೌಡರ ಕುಟುಂಬ. ಎಚ್ ಡಿ ದೇವೇಗೌಡರ ಕುಟುಂಬ ಜಮೀನು ಖರೀದಿ ಮಾಡಿದೆ. ನಿನ್ನೆ ರಾತ್ರಿ 8 ಗಂಟೆಗೆ ಈ ಜಮೀನಿನ ಖರೀದಿ ನಡೆದಿದೆ. ಇದೇ ಜಮೀನು ಅಂದರೆ ಮಾವಿನಕೆರೆ ರಂಗನಾಥ ಸ್ವಾಮಿ ಸನ್ನಿಧಾನದ ಕೆಳಭಾಗದ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಈ ಜಮೀನನ್ನು ಖರೀದಿ ಮಾಡಿದ್ದಾರೆ. ಸುಮಾರು 10ರಿಂದ 12 ರೈತರ ಜಮೀನು ಇದಾಗಿದೆ. ಚೆನ್ನಮ್ಮನವರ ಅಂತ್ಯಕ್ರಿಯೆಗೋಸ್ಕರ, ಜೊತೆಗೆ ಅವರ ಒಂದು ಸ್ಮಾರಕವನ್ನು ಸಹ ನಿರ್ಮಾಣ ಮಾಡಿ ಒಂದು ದೇವಾಲಯದ ರೀತಿ ಅವರನ್ನು ಆರಾಧನೆ ಮಾಡೋಕ್ಕೋಸ್ಕರ ಒಂದು ಈ ಪ್ರದೇಶದಲ್ಲಿ ಸಮಾಧಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ಜಮೀನನ್ನು ಖರೀದಿ ಮಾಡಿದ್ದಾರೆ. ಇಲ್ಲಿ ನೆಟ್ಟಿದ್ದಂತಹ ತೆಂಗಿನ ಮರಗಳಾಗಿದ್ದು ಅವುಗಳನ್ನು ಸಹ ಈಗ ಕಿತ್ತು ಅಂದರೆ ಆ ಮೂಲ ಜಮೀನ್ದಾರರೇ ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ರಂಗನಾಥ ಸ್ವಾಮಿ ಬೆಟ್ಟವನ್ನು ನೀವು ನೋಡ್ಬೋದು. ಅಂದರೆ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಒಂದು ಅವರ ದೇವೇಗೌಡರ ಕುಟುಂಬದ ಪಾಲಿಗೆ ಚೆನ್ನಮ್ಮ ತಾಯಿ ಅಲ್ಲ, ದೇವತೆ. ಹೀಗಾಗಿ ದೇವತೆಯ ಚೆನ್ನಮ್ಮ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ತನ್ನ ತಾಯಿ ದೇವತೆಯ ರೀತಿಯಲ್ಲಿ ಸಮಾಧಿಯಾಗಿ ಈ ಒಂದು ಸ್ಥಳದಲ್ಲಿ ಇರಲಿ ಅನ್ನುವ ಕಾರಣಕ್ಕಾಗಿ ಈ ಸ್ಥಳದಲ್ಲಿ ಜಮೀನನ್ನು ಖರೀದಿ ಮಾಡಿದ್ದಾರೆ. 20 ಎಕರೆಗೂ ಹೆಚ್ಚು ಜಮೀನನ್ನು ಖರೀದಿ ಮಾಡಿದ್ದಾರೆ. ಎಚ್ ಡಿ ರೇವಣ್ಣವರು ಸಹ ಈ ಒಂದು ಜಮೀನಿನ ಸ್ಥಳದಲ್ಲೇ ಕುಳಿತಿದ್ದಾರೆ. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಅಂದರೆ ಇಲ್ಲಿ ನಡೀತಿರ್ತಕ್ಕಂತಹ ಆ ಒಂದು ಅಂತ್ಯಕ್ರಿಯೆ ವೇಳೆಯಲ್ಲಿ ಹೆಚ್ಚಿನ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಆಗಮಿಸೋದ್ರಿಂದ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಎಲ್ಲ ಸದ್ಯದ ಪರಿಸ್ಥಿತಿಗಳನ್ನು, ಜೊತೆಗೆ ಕೆಲಸ ಕಾರ್ಯಗಳನ್ನು ಎಚ್ ಡಿ ರೇವಣ್ಣವರು ನೋಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಾಗಬೇಕು ಅನ್ನೋದನ್ನು ಸಹ ಹೇಳಿದ್ದಾರೆ. ಜೊತೆಗೆ ಚೆನ್ನಮ್ಮನವರು ಸಮಾಧಿ ಮಾಡುವಂತಹ ಸ್ಥಳವನ್ನು ಸಹ ಎಚ್ ಡಿ ರೇವಣ್ಣವರು ಗುರುತಿಸಿದ್ದಾರೆ. ನೀವಿಲ್ಲಿ ಮತ್ತೊಂದು ಎಡಭಾಗದಲ್ಲಿ ನೋಡ್ಬೋದು. ಎಡಭಾಗದಲ್ಲಿ ಒಂದು ಬೆಟ್ಟದ ರಂಗನಾಥ ಸ್ವಾಮಿಯ ಹಿಂಭಾಗ, ಆ ಒಂದು ಎಡಭಾಗದಲ್ಲಿ ಈ ಒಂದು ತೆಂಗಿನ ತೋಟ ಇತ್ತು. ಆ ತೆಂಗಿನ ತೋಟವನ್ನು ಈಗ ನೆಲಸ ಮಾಡಲಾಗಿದೆ. ಆ ತೆಂಗಿನ ತೋಟದಲ್ಲಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿಯಾದಂಥ ಚೆನ್ನಮ್ಮನವರ ಸಮಾಧಿಯನ್ನು ಮಾಡಲಾಗುತ್ತೆ. ಚೆನ್ನಮ್ಮ ದೇವೇಗೌಡರ ಕುಟುಂಬದ ಪಾಲಿಗೆ ಒಂದು ರೀತಿಯ ಚೆನ್ನಂಬಿಕೆ. ಹೀಗಾಗಿ ಅವರಿಗೆ ದೇವರ ರೂಪದಲ್ಲಿ ಅವರು ನೋಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಸೂಕ್ತ ಸ್ಥಳವನ್ನು, ಜಮೀನನ್ನು ರಾತ್ರೋರಾತ್ರಿ ಖರೀದಿ ಮಾಡಿ ಈ ಒಂದು ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಇದೇ ಸ್ಥಳದಲ್ಲಿ ಚೆನ್ನಮ್ಮನವರ ಸಮಾಧಿಯಾಗಿತ್ತು. ಒಟ್ಟಾರೆಯಾಗಿ ಚೆನ್ನಮ್ಮನವರು ದೇವೇಗೌಡರ ಕುಟುಂಬಕ್ಕೆ ರಾಜಕೀಯ ಶಕ್ತಿಯಂತೆ ಇದ್ದರು. ಎಲ್ಲ ಏಳುಬೀಳುಗಳಲ್ಲೂ ದೇವೇಗೌಡರು ಪ್ರಧಾನಿಯಾದಾಗಲೂ ಸಹ, ಅಧಿಕಾರ ಸಿಕ್ಕಾಗಲೂ ಸಹ ಅಷ್ಟೇ ದೇವರ ಪೂಜೆಯನ್ನು ಮಾಡಿಕೊಂಡು ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ದೇವರ ಕೋಣೆಯಲ್ಲಿ ಹೆಚ್ಚು ಸಮಯವನ್ನು ಚೆನ್ನಮ್ಮ ಅವರು ಕಳೀತಾಯಿದ್ರು. ಹೀಗಾಗಿ ಚೆನ್ನಮ್ಮ ಅವರು ಎಚ್ ಡಿ ದೇವೇಗೌಡರ ಕುಟುಂಬದ ಪಾಲಿಗೆ ಒಂದು ರೀತಿ ದೇವತೆ. ಅವರಿಗೆ ಸೂಕ್ತ ಸ್ಥಳದಲ್ಲಿ ಸಮಾಧಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಆ ಜಮೀನನ್ನು ಖರೀದಿ ಮಾಡಿ ಆ ಸ್ಥಳದಲ್ಲಿ ಸಮಾಧಿಯನ್ನು ಮಾಡಲಾಗಿದೆ. ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್, ಏಷ್ಯನ್ ನ್ಯೂಸ್ ಸುವರ್ಣ. ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವಿರತವಾಗಿ ದುಡಿದಂಥ ದೇವೇಗೌಡರಿಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು
ಎಲ್ಲ ಕಷ್ಟ ಸುಖ ಎಲ್ಲ ಹೋರಾಟದಲ್ಲಿ ಹೆಗಲನ್ನು ಕೊಟ್ಟು ಜೊತೆಗೂಡಿ ಈ ನಾಡಿನಲ್ಲಿ ಅವರ ಸೇವೆಯನ್ನು ಕೊಟ್ಟಿದ್ದಾರೆ. ಅವರು ಇನ್ನಿಲ್ಲ. ಅವರ ಆತ್ಮಕ್ಕೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಅವರ ನಷ್ಟವನ್ನು ಭರಿಸುವಂಥ ಶಕ್ತಿ ಆ ಕುಟುಂಬಕ್ಕೆ ದೇವರು ದಯಪಾಲಿಸಲಿ ಮತ್ತು ಅವರ ಕೊಡುಗೆನ ಎಂದೆಂದೂ ನಾವು ನಾಡಿನ ಜನತೆ ಯಾವಾಗಲೂ ಸ್ಮರಿಸ್ಕೋತೀವಿ. ಅವರ ಆತ್ಮಕ್ಕೆ ಶಾಂತಿನ ಸಿಗಲಿ ಅಂತ ನಾನು ಕೋರುತ್ತಾ ದೈವಾಧೀನ ಅನ್ನುವಂಥ ಪದ ಅವರಿಗೆ ಅತ್ಯಂತ ಸೂಕ್ತವಾದದ್ದು. ಯಾಕಂದ್ರೆ ಅತ್ಯಂತ ದೈವಿ ಭಕ್ತರು. ಮಕ್ಕಳು ಸ್ವತಃ ಅವರ ಸಂಗಾತಿ ದೇವೇಗೌಡರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವ್ರ ಮಕ್ಕಳು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಇಷ್ಟೆಲ್ಲ ಆದರೂ ಸಹಿತ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇಡೀ ಕುಟುಂಬವನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತನ್ನುವಂಥದ್ದು ಇಡೀ ಸಮಾಜಕ್ಕೆ ತೋರಿಸಿದಂತಹ ಒಂದು ಆದರ್ಶ ಗೃಹಿಣಿ ಅವರು. ಅಷ್ಟೇ ಅಲ್ಲದೆ ದೇವೇಗೌಡರ ಹಿಂದಿನ ಅತ್ಯಂತ ಶಕ್ತಿಯಾಗಿ ಅವರಿಷ್ಟೆಲ್ಲವೂ ಜೀವನದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಕುಟುಂಬವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸಂಸ್ಕಾರಿತವಾಗಿ ಬೆಳೆಸಲಿಕ್ಕೆ ಅವರ ಕೊಡುಗೆ ಅಪಾರ. ಸರಳತೆ, ತ್ಯಾಗ, ಸಹನೆ, ಕುಟುಂಬದ ಮೇಲೆ ಅಚಲ ನಿಷ್ಠೆ ಇದು ಭಾರತೀಯ ಮಹಿಳೆಯ ಸಂಸ್ಕೃತಿ. ಈ ಭಾರತೀಯ ಮಹಿಳೆಯ ಸಂಸ್ಕೃತಿಯ ಪ್ರತಿಬಿಂಬವೇ ಇವತ್ತು ಚೆನ್ನಮ್ಮಕ್ಕ ಅವರು ಆಗಿದ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶ್ರೀಮಂತಿಗೆ ವೈಭವಕ್ಕಿಂತಲೂ ಕೂಡ ಆತ್ಮೀಯ ವೈಭವ ಹೆಚ್ಚಿನ ಚರ ಇತ್ತು. ಅದಲ್ಲದೆ ಇವತ್ತು ಪ್ರಸಿದ್ಧಿಗಿಂತಲೂ ಅವರು ಸರಳತೆಗೆ ಮಹತ್ವ ಕೊಡ್ತಾ ಇದ್ರು. ಬಹುಶಃ ಇವತ್ತು ಆ ಹಿರಿಯ ಒಂದು ವ್ಯಕ್ತಿತ್ವ ನಮ್ಮ ಜೊತೆ ಇಲ್ಲದಿದ್ದರೂ ಕೂಡ ಅವರ ಒಂದು ಸಾರ್ಥಕ ಜೀವನದಲ್ಲಿ ಇವತ್ತು ಬಹುಶಃ ದೇವರು ಅವರ ಹತ್ರ ಕರ್ಕೊಂಡು ಬಂದಿದ್ದಾರೆ. ಅವರ ವ್ಯಕ್ತಿತ್ವ ಮತ್ತು ಅವರು ಬಹುಶಃ ಇವತ್ತು ಭಾರತೀಯ ಮಹಿಳೆಯ ಸಂಸ್ಕೃತಿಯ ಪ್ರತಿಬಿಂಬನ ಏನು ಕಾಪಾಡಿಕೊಂಡು ಬಂದಿದ್ರ ಅದು ಭವಿಷ್ಯದ ಜನಾಂಗಕ್ಕೆ, ಸಮಾಜಕ್ಕೆ ಒಂದು ಮಾದರಿ ಮತ್ತೊಂದು ಪ್ರೇರಣೆ ಅಂತ ಹೇಳಿ ಬಹುಶಃ ಅವರು ಇಡೀ ದೇಶದಲ್ಲಿಯೇ ಈ ಕುಟುಂಬ, ದೇವೇಗೌಡರು ಸಾಹೇಬರು ಮತ್ತು ಚೆನ್ನಮ್ಮನವರ ಒಂದು ಜೀವನ ಇತರೆ ನಮ್ಮಂಥ ಯುವಕರಿಗೆ, ಸ್ನೇಹಿತರಿಗೆ, ಎಲ್ಲ ರಂಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದು ಮಾದರಿ ಅನ್ನುವಂಥ ರೋಲ್ ಮಾಡೆಲ್ ಕುಟುಂಬ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಕೂಡ ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ. ಇಡೀ ದೇಶದಲ್ಲಿಯೇ ಈ ಕುಟುಂಬ, ದೇವೇಗೌಡರು ಸಾಹೇಬರು ಮತ್ತು ಚೆನ್ನಮ್ಮನವರ ಒಂದು ಜೀವನ ಇತರೆ ನಮ್ಮಂಥ ಯುವಕರಿಗೆ, ಸ್ನೇಹಿತರಿಗೆ, ಎಲ್ಲ ರಂಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದು ಮಾದರಿ ಅನ್ನುವಂಥ ರೋಲ್ ಮಾಡೆಲ್ ಕುಟುಂಬ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಕೂಡ ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.